ಹಾಯ್ ಫ್ರೆಂಡ್ಸ್, ನಾವಿವಾಗ ಪೀನಟ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕಡಲೆ ಬೀಜ ಮತ್ತು ಬೆಲ್ಲ. ಫ್ರೆಂಡ್ಸ್, ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡೋಣ. ಕಡಲೆ ಬೀಜ ಫ್ರೈ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಕಡಲೆ ಬೀಜದ ಈ ಥರ ಸಿಪ್ಪೆಗಳನ್ನ ಬಿಡಿಸ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆಯನ್ನು ಬಿಡಿಸಿಕೊಂಡಿರುವ ಕಡಲೆ ಬೀಜವನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ ಫ್ರೆಂಡ್ಸ್. ಕಡಲೆ ಬೀಜನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಅದಾದ ನಂತರ ಒಂದು ಪ್ಯಾನ್ ತಗೊಳ್ಳೋಣ. ಪ್ಯಾನ್ ಕಾಯ್ತಾ ಇದೆ ಫ್ರೆಂಡ್ಸ್. ಪ್ಯಾನ್ಗೆ ಸ್ವಲ್ಪ ಬೆಲ್ಲ, ಬೌಲಲ್ಲಿ ಇಟ್ಕೊಂಡಿದ್ವಲ್ಲ ಬೆಲ್ಲ, ಅದನ್ನೆಲ್ಲ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ಪೂನ್ ತುಪ್ಪ, ಆನಂತರ ಒಂದು ಸ್ಪೂನ್ ಆಯಿಲು, ಆನಂತರ ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ರೀತಿ ಪಾಕ ಮಾಡ್ಕೋಬೇಕು ಫ್ರೆಂಡ್ಸ್. ಬೆಲ್ಲ ಎಲ್ಲ ಸಂಪೂರ್ಣವಾಗಿ ತಳ ಹಿಡಿಬಾರ್ದು, ಸಂಪೂರ್ಣವಾಗಿ ಕರಗಬೇಕು. ಪಾಕ ಎಲ್ಲ ಈ ಥರ ತಿರುಗಿಸ್ಕೋಬೇಕು ಫ್ರೆಂಡ್ಸ್. ಪಾಕನ ನಾವಿವಾಗ ಪಾಕನ ಚೆಕ್ ಮಾಡ್ಕೊಳ್ಳೋಣ. ತಳ ಹಿಡಿಬಾರ್ದು, ನಾವು ಹೀಗೆ ತಿರುಗಿಸ್ತಾ ಇರಬೇಕು. ಪಾಕ ಆಗಿದೆಯಾ ಇಲ್ಲ ಅಂತ ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಹಾಕಿ ಈ ರೀತಿ ಪಾಕ ಆಗಿದ್ದರೆ ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಪಾಕ ಇವಾಗ ಆಗಿದೆ. ನಂತರ ಪಾಕ ಆದ ನಂತರ ಫ್ರೆಂಡ್ಸ್ ಇದಕ್ಕೆ ಪೀನಟ್ನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ, ಗಂಟಾಗಿ ಬರ್ತದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಆಗಿದೆ ಫ್ರೆಂಡ್ಸ್. ಇದನ್ನು ನಾವು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಪ್ಯಾನಿಂದ ಇವಾಗ ಪ್ಲೇಟ್ಗೆ ಹಾಕಿದ್ದಾಯಿತು ಫ್ರೆಂಡ್ಸ್. ಇವಾಗ ಕಟ್ ಮಾಡೋಣ. ಬರ್ಫಿನ ಕಟ್ ಮಾಡಿದ್ದನ್ನು ಈ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.